ಟಿಕೆಟ್ ಘೋಷಣೆ ಬೆನ್ನಲ್ಲೇ ದಾವಣಗೆರೆ ಕಾಂಗ್ರೆಸ್ನಲ್ಲಿ ಬಂಡಾಯ ಭುಗಿಲೆದ್ದಿದೆ. ಯಾವುದೇ ಕಾರಣಕ್ಕೂ ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ. ನಾಳೆ 1000 ಜನರೊಂದಿಗೆ ಸೇರಿ ನಾಮಪತ್ರ ಸಲ್ಲಿಸುತ್ತೇನೆ ಅಂತ ಕಾಂಗ್ರೆಸ್ಗೆ ಬಿಸಿ ಮುಟ್ಟಿಸಿದ್ದಾರೆ ಮುಸ್ಲಿಂ ಸಮುದಾಯದವರು. ಈಗಾಗಲೇ ಮುಸ್ಲಿಂ ಸಮುದಾಯದ ಒಬ್ಬ ವ್ಯಕ್ತಿ ಕೂಡ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಈಗ ಯಾವಾಗ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ಕೊಡಲಿಲ್ಲ, ಸಮರ್ಥ್ ಅವರಿಗೆ ಟಿಕೆಟ್ ಅನ್ನ ಘೋಷಣೆ ಆಯಿತು. ಹೀಗಾಗಿ ಮುಸ್ಲಿಂ ಸಮುದಾಯದಿಂದ ಕೂಡ ನಾವು ಸ್ಪರ್ಧೆಯನ್ನ ಮಾಡೇ ಮಾಡ್ತೀವಿ ಅಂತ ಹೇಳಿ ಪಟ್ಟು ಹಿಡಿದಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಸಾದಿಕ್ ಅವ್ರ ಜೊತೆ ಮಾತನಾಡಿದ್ದಾರೆ. ಅವ್ರೇನು ಹೇಳಿದ್ರು ಬನ್ನಿ ನೋಡೋಣ. ನಿಮ್ಮ ಮುಂದಿನ ನಿರ್ಧಾರ ನಡೆ ಏನು? ಅಲ್ಪಸಂಖ್ಯಾತರಿಗೆ, ಮೈನಾರಿಟಿಗೆ, ಆಯ್ದ ವರ್ಗದವರಿಗೆ ಕೊಡಲ್ಲ ಅಂತ ಹೇಳಿದರೆ ಇದು ನಮ್ಮದು ದುರಾದೃಷ್ಟ ಸರ್. ಅದಕ್ಕೋಸ್ಕರ ಜನ ಎಲ್ಲ ಸಮಾಜದವರು, ಎಲ್ಲ ವರ್ಗದವರು ನನ್ನ ಫೋನ್ ಮೂಲಕ, ಮನೆ ಮೂಲಕ ಬಂದು ಬಂಡಾಯ ಹಾಕಂತ ಅಂದಾಗ ಬಂಡಾಯ ಕಾಂಗ್ರೆಸ್ ಹಾಕೋಕ್ಕೆ ನಾನು ಸಿದ್ಧ ಅದನ್ನು ಸರ್. ಯಾವ ಕಾರಣಕ್ಕೂ ನಾನು ಬಯಲಲ್ಲಿ ಮೈದಾನದಲ್ಲಿ ಇದ್ದರೆ ನಂದು ಒಂದು ಚಟ. ನಾನು ಇಡೀ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ನಾನು ಕುಸ್ತಿ ರಣರಂಗ ಮೈದಾನದಲ್ಲಿ ಇರ್ತಕ್ಕಂಥನು. ನಾನು ಲಕ್ಷಾಂತರ ಜನದಲ್ಲಿ ನಾನೆಲ್ಲ ಪ್ರದರ್ಶನ ಮಾಡಿದನು. ನಾನು ಯಾವ ಕಾರಣಕ್ಕೂ ಮುಂದೆ ಹೋದರೆ ಹಿಂದಕ್ಕೆ ಸರಿಯೋದಿಲ್ಲ. ಯಾವ ಕಾರಣಕ್ಕೂ ರಣರಂಗ ಮೈದಾನದಲ್ಲಿ ನಾನು ಬಂಡಾಯ ಕಾಂಗ್ರೆಸ್ ಹಾಕಿ ನಾಳೆ ಸಾವಿರಾರು ಜನಸಂಖ್ಯೆಯಲ್ಲಿ ಹೋಗಿ ಬಂಡಾಯ ಕಾಂಗ್ರೆಸ್ ನಾಮಪತ್ರವನ್ನು ಸಲ್ಲಿಸಿ ನಾನು ಎಲ್ಲ ಮೂಲಿ ಸಂಧಿ ಎಲ್ಲ ತಾಲೂಕಿನಲ್ಲಿ, ಗ್ರಾಮ ಪಂಚಾಯತಿಯಲ್ಲಿ, ಊರಿನಲ್ಲಿ, ನನ್ನ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ನನ್ನ ಮತದಾರ ಅದಾರ ಅವರ ಕೈಕಾಲು ಬಿದ್ದು ಅವರ ಆಶೀರ್ವಾದ ಪಡೆದು ನನ್ನ ಗೆಲುವು ಖಚಿತ ಅಂತೇಳಿ ಜನ ತೀರ್ಪು ಕೊಡ್ತಾ ಇದ್ದಾರೆ. ಹಾಗಾಗಿ ನಾನೆಲ್ಲ ಬಹಿರಂಗವಾಗಿ ನಾನು ಬಂಡಾಯ ಕಾಂಗ್ರೆಸ್ ಹಾಕಿ ನಾನು ಬಯಲಲ್ಲಿ ಇರ್ತೇನೆ ಸರ್. ಒಟ್ಟು ಯಾವುದೇ ಕಾರಣಕ್ಕೂ ಹಿಂದೆ ತೆಗೆದುಕೊಳ್ಳಲ್ಲ. 100ಕ್ಕೆ 200% ಸರ್. ಹಾಂ, ಯಾವುದೇ ಕಾರಣಕ್ಕೂ ಹಿಂದೆ ತೆಗೆದು ಸವಾಲೇ ಹುಟ್ಟೋದಿಲ್ಲ. ರಾಮೊಂದಿಗೆ ಬಸವರಾಜ ದೊಡ್ಡಮನಿ, TV9 ದಾವಣಗೆರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದಾವಣಗೆರೆ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಬಸವರಾಜ್, ಇಲ್ಲಿ ಗಮನಿಸ್ತಾ ಇರುವ ಹಾಗೆ DK ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ರು, ಕಾಂಗ್ರೆಸ್ ಸಂಪ್ರದಾಯದಂತೆ ನಾವು ಅವರ ಕುಟುಂಬಸ್ಥರಿಗೆ ಟಿಕೆಟ್ ಅನ್ನ ಹಂಚಿಕೆ ಮಾಡ್ತೀವಿ, ಹಿಂದಿನಿಂದಲೂ ಕೂಡ ಅದೇ ನಡ್ಕೊಂಡು ಬಂದಿದೆ ಅಂತ. ಈಗ ಸಾದಿಕ್ ಅವರು ಕೂಡ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಪಟ್ಟು ಹಿಡಿದು ಕೂತಿದ್ದಾರೆ. ಯಾಕಿಷ್ಟು ಗೊಂದಲ ಆಯ್ತು ಬಸವರಾಜ್? ಹಾಂ ಮಧುಶ್ರೀ, ವಿಶೇಷವಾಗಿ ಏನು ನಿರೀಕ್ಷೆ ಮಟ್ಟದಲ್ಲಿ ಏನಾದರೂ ನಿರೀಕ್ಷೆ ಈಗಾಗಲೇ ಏನು ಶಾಮನೂರು ಶಿವಶಂಕರಪ್ಪಗೆ ಟಿಕೆಟ್ ಸಿಗ್ತದೆ ಅಂತ, ಕುಟುಂಬಕ್ಕೆ ಟಿಕೆಟ್ ಸಿಗ್ತದೆ ಅಂತಕ್ಕಂಥ ಒಂದು ನಿರೀಕ್ಷೆ ಇತ್ತು. ಆ ಪ್ರಕಾರವಾಗಿ ಸಮರ್ಥ್ ಶಾಮನೂರು ಅವರಿಗೆ ಟಿಕೆಟನ್ನು ನೀಡಿರ್ತಕ್ಕಂಥದ್ದು. ಇದರಲ್ಲಿ ಮುಖ್ಯ ಏನು ಮುಸ್ಲಿಂ ಸಮಾಜದ ಮುಖ್ಯ ನಾಯಕರಾದಂಥ ಏನು ಅಬ್ದುಲ್ ಜಬ್ಬಾರ್ ಆಗಿರ್ಬೋದು ಮತ್ತು ಸೈಯದ್ ಸೈಫುಲ್ಲಾ ಆಗಿರ್ಬೋದು, ಈ ಬಹುತೇಕ ಅಯೂಬ್ ಪೈಲ್ವಾನ್ ಆಗಿರ್ಬೋದು, ಇವರಲ್ಲಿ ಈ ಬಗ್ಗೆ ಯಾವುದೇ ಒಂದು ಪ್ರತಿಕ್ರಿಯೆ ನೀಡಲಿ ಹಿಂದೇಟನ್ನು ಹಾಕಿರ್ತಕ್ಕಂಥದ್ದು. ಆದರೆ ಸಾದಿಕ್ ಪೈಲ್ವಾನ್ ಅವರು ಮೊದಲಿಂದಲೂ ಕೂಡ ಈ ಹಿಂದೆ ಶುಕ್ರವಾರವೇ ಅವರ ನಾಮಪತ್ರವನ್ನು ಸಲ್ಲಿಸಿರ್ತಕ್ಕಂಥದ್ದು. ಏನು ಅವರ ಮನವೊಲಿಸಿ ಹಿಂತೆಗೆದುಕೊಂಡು ಏನು ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಹಿಂದೆ ಪಡಿಬಹುದು ಎಂಬತಕ್ಕಂಥ ನಿರೀಕ್ಷೆ ಇತ್ತು. ಆದರೂ ಅವರು ಒಂದು ಸ್ಪರ್ಧೆಯನ್ನು ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಎಂಬತಕ್ಕಂಥದ್ದು. ಅವರು ಸ್ಪರ್ಧೆ ಮಾಡಿದರೆ ಸ್ವಲ್ಪ ಕಾಂಗ್ರೆಸ್ಗೆ ತೊಂದರೆ ಆಗ್ತದೆ ಎಂಬತಕ್ಕಂಥದ್ದು ಬಹುತೇಕ ಮೇಲ್ನೋಟಕ್ಕೆ ಗೊತ್ತಾಗುವಂಥ ವಿಚಾರ. ಈ ಹಿಂದೆ ಹಲವಾರು ಬಾರಿ ಕೂಡ ಅವರು ಸುಮಾರು 3 ಚುನಾವಣೆಯಲ್ಲಿ ಟಿಕೆಟ್ ಆಕಾಂಕ್ಷಿಗಳಾಗಿ ಅವರು ನಿರಂತರ ಒಂದು ಪ್ರಯತ್ನವನ್ನು ಮಾಡ್ತಿದ್ರು. ಅವರು ಶಾಮನೂರು ಶಿವಶಂಕರಪ್ಪನವರ ಒಂದು ಸೂಚನೆಯಂತೆ ಅವರು ಈ ಹಿಂದೆ ಕೂಡ ಅವರು ಹಿಂದೆ ಸರಿದಿದ್ರು. ಈಗ ಶಾಮನೂರು ಶಿವಶಂಕರಪ್ಪ ನಿಧನದ ಹಿನ್ನೆಲೆಯಲ್ಲಿ ಖಾಲಿಯಾದಂಥ ಒಟ್ಟು ಚಿತ್ರದುರ್ಗ ಜಿಲ್ಲೆ ಇದ್ದಾಗಿನಿಂದಲೂ ಕೂಡ ಇಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ಕೊಡಬೇಕು, ಇಲ್ಲಿ ಅತಿ ಹೆಚ್ಚು ಮತಗಳಿವೆ ಅಂತಕ್ಕಂಥದ್ದು. ಕೇವಲ ಈಗ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಏನು ಒಂದು 30ರಿಂದ 35 ಸಾವಿರ ಮತಗಳಿರ್ತಕ್ಕಂಥ ವ್ಯಕ್ತಿಗಳಿಗೆ ಟಿಕೆಟ್ ಕೊಡ್ತಾ ಇದ್ರಿ. ಒಂದು 60ರಿಂದ 70 ಮತ್ತು 90 ಸಾವಿರ ಮತಗಳಿರ್ತಕ್ಕಂಥ ವ್ಯಕ್ತಿಗೆ ಟಿಕೆಟನ್ನು ಕೊಡ್ತಾ ಇಲ್ಲ. ಮೇಲಾಗಿ ನಾನು ಅಂತಾರಾಷ್ಟ್ರೀಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕುಸ್ತಿ ಪೈಲ್ವಾನರಾಗಿದ್ದು ಈ ಎಲ್ಲ ಕೂಡ ಈ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರು ನನಗೆ ಗೊತ್ತಿರುವಂಥವರು ಮತ್ತು ನನ್ನ ಅಭಿಮಾನಿಗಳು ಅಪಾರ ಪ್ರಮಾಣದಲ್ಲಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಟಿಕೆಟನ್ನು ಏನು ನಾಮಪತ್ರ ಸಲ್ಲಿಸಿದ್ದನ್ನು ವಾಪಸ್ ಪಡೆಯಲ್ಲ, ಬಂಡಾಯ ಅಭ್ಯರ್ಥಿಯಾಗಿ ನಾನು ಚುನಾವಣಾ ಕಣದಲ್ಲಿ ಇರ್ತೀನಿ ಎಂಬತಕ್ಕಂಥ ಸ್ಪಷ್ಟ ಸಂದೇಶವನ್ನು ನೀಡಿದ್ರಿಂದ ಹೈಕಮಾಂಡ್ನಲ್ಲಿ ಏನು ಈಗಾಗಲೇ ಪ್ರಮುಖ ನಾಯಕರನ್ನ ಒಂದು ಸಮಾಧಾನ ಪಡಿಸುವಲ್ಲಿ ಹೈಕಮಾಂಡ್ ಮುಂದಾಗಿದೆ. ಆದರೆ ಸಾದಿಕ್ ಪೈಲ್ವಾನ್ ಅವ್ರಿಗೂ ಕೂಡ ಒಂದು 5ರಿಂದ 6 ಜನ AICCಯ ಪ್ರಮುಖರು ಮತ್ತು ರಾಜ್ಯದ ಮುಸ್ಲಿಂ ಮುಖಂಡರು ಕೂಡ ದೂರವಾಣಿ ಮೂಲಕ ಸಂಪರ್ಕವನ್ನು ಮಾಡಿದ್ದಾರೆ. ಅವರು ಕೂಡ ಏನು ದೂರವಾಣಿ ಸಂಪರ್ಕ ಕೂಡ ಅವರು ಏನು ಒಪ್ಪಿಗೆ ನೀಡಿಲ್ಲ. ನಾನು ಯಾವುದೇ ಕಾರಣಕ್ಕೂ ಕೂಡ ಈ ಕಣದಿಂದ ಹಿಂದೆ ಸರಿಯಲ್ಲ, ನಾಳೆ 11:30ಕ್ಕೆ ನಾನು ಸಾವಿರಾರು ಜನರನ್ನು ಕರೆದುಕೊಂಡು ಹೋಗಿ ನಾನು ನಾಮಪತ್ರ ಸಲ್ಲಿಸ್ತೀನಿ ಎಂಬತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿ ಅದು ಸ್ಪಷ್ಟಪಡಿಸಿರ್ತಕ್ಕಂಥದ್ದು. ಏನೇ ಆದರೂ ಕೂಡ ನಾನು ಸ್ಪರ್ಧೆಯಿಂದ ಹಿಂದೆ ಸರಿಯಲ್ಲ, ನಾನು ಬಂಡಾಯ ಅಭ್ಯರ್ಥಿಯಾಗಿ ಕಾಂಗ್ರೆಸ್ಸಿನ ಬಂಡಾಯ ಅಭ್ಯರ್ಥಿಯಾಗಿ ನಾನು ಕಣದಲ್ಲಿರುತ್ತೇನೆ. ನನ್ನ ಎರಡೂ ಈ ರಾಷ್ಟ್ರೀಯ ಪಕ್ಷಗಳಾದಂಥ BJP ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ನನ್ನ ವಿರೋಧಿಗಳು ಎಂಬತಕ್ಕಂಥ ಒಂದು ಸಂದೇಶವನ್ನು ನೀಡಿದ್ರಿಂದ ಕಾಂಗ್ರೆಸ್ನಲ್ಲಿ ಈ ರೀತಿ
ಒಂದು ಬೆಳವಣಿಗೆಯಿಂದಾಗಿ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಆತಂಕ ಉಂಟಾಗಿದೆ ಅಂದ್ರೆ ತಪ್ಪಾಗಲದು. ಕಾರಣ ಅಂದ್ರೆ ಈ ಪ್ರದೇಶದ ಹಳೆ ಆಜಾದ್ ನಗರ ಬಾಜಾನಗರದಲ್ಲಿ ಅತಿ ಹೆಚ್ಚು ಓಟ್ ಇರ್ತಕ್ಕಂಥದ್ದು. ಇಲ್ಲಿ ಇರ್ತಕ್ಕಂಥ 221 ಮತಗಟ್ಟೆಗಳಲ್ಲಿ ಅತಿ ಹೆಚ್ಚು ಇರ್ತಕ್ಕಂಥ 50 ಮತಗಟ್ಟೆಗಳನ್ನ ಗ್ರಾಮೀಣ ಪ್ರದೇಶ ಹೊರತುಪಡಿಸಿದರೆ ಇಡೀ ನಗರದಲ್ಲಿ ಅತಿ ಹೆಚ್ಚು ಮತಗಟ್ಟೆ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಯತ್ನ ಏನು ಸಾದಿಕ್ ಪೈಲಾನ್ ಅವರ ನಡೆ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಮಟ್ಟಿನ ಆತಂಕ ಸೃಷ್ಟಿಸಿ ಅಂದ್ರೆ ತಪ್ಪಾಗಲಾರದು. ಮಧುಶ್ರೀ, ಓಕೆ, ನಾನು ಮಧು ನಾಗರಾಜ್ ಮಾತನಾಡ್ತಾ ಇರೋದು. ಬಸವರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.